ಸರ್ ಮೂವಿ ಸಾಕಾಗಿತ್ತು ಸರ್, ಒಳ್ಳೆ ಎಂಟರ್ಟೈನ್ಮೆಂಟ್ ಬೆಂಕಿ. ಪ್ರತಿಯೊಂದು ಸೀನು ಮಸ್ತಾಗಿದೆ ಸರ್, ಸೂಪರ್. ಚೆನ್ನಾಗಿ ಮಾಡಿದ್ದಾರೆ ಸರ್, ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಓಡುತ್ತೆ ಫಿಲಮ್ ಇದು. ಮಸ್ತ್ ಗುರು ಮೂವಿ. ಸ್ಟೋರಿ ಸಖತ್ತಾಗಿದೆ, ಆ್ಯಕ್ಟಿಂಗ್ ಸಖತ್ತಾಗಿದೆ, ಒಂದೊಂದು ಟ್ವಿಸ್ಟ್ ಸಖತ್ತಾಗಿದೆ. ನೀನು ಗೆಸ್ಸೇ ಮಾಡೋಕ್ಕಾಗಲ್ಲ ಗುರು, ಆಡಿಯನ್ಸ್ ಕೈಲಿ ಗೆಸ್ಸೇ ಮಾಡೋಕ್ಕಾಗಲ್ಲ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಪಾರ್ಟ್ 2 ಬರ್ತದೆ ಅಂತ ಹೇಳಿದ್ದಾರೆ, ವೆಯ್ಟ್ ಮಾಡ್ತಿದ್ದೀವಿ. ಸಖತ್ತಾಗಿದೆ ಮೂವಿ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿದೆ ಮೂವಿ, ಇಷ್ಟ ಆಯಿತು. ಮೂವಿನೇ ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ, ಇಷ್ಟ ಆಯಿತು. ಒಳ್ಳೆ ಟ್ವಿಸ್ಟ್ ಇದೆ ಮೂವಿಲಿ, ಒಳ್ಳೆ ಟ್ವಿಸ್ಟ್ ಇದೆ, ತುಂಬ ಚೆನ್ನಾಗಿದೆ, ನೋಡ್ಬೋದು, ಸಖತ್ತಾಗಿದೆ. ಥ್ಯಾಂಕ್ ಯು. ಮಾಡಿದ್ದಾರೆ, ಥ್ರಿಲ್ಲಿಂಗ್ ಆಗಿದೆ, ಚೆನ್ನಾಗಿದೆ, ಸಸ್ಪೆನ್ಸ್ ಮೂವಿ. ಸಸ್ಪೆನ್ಸ್ ಮಾಡಿರೋದು ಅವ್ನು ತುಂಬ ಇಷ್ಟ ಆಯಿತು ನಮಗೆ. ಹೀರೋಯಿನ್ನು ತುಂಬ ಚೆನ್ನಾಗಿದ್ದಾಳೆ, ಅದು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಿಲಮ್ ಒಳ್ಳೆ ಉಂಟು, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಆರಾಮ ನೋಡ್ಬೋದು. ಅವ್ರು ಹಾಕಿರೋ ದುಡ್ಡಿಗೆ ಮೋಸ ಇಲ್ಲ, ಆರಾಮ ಸಕ್ಸಸ್ ಆಗುತ್ತೆ. ಸರ್ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಸರ್. ಒಂದು 2 ದಿನ ಬೇಕು ಸರ್. ಕಾನ್ಸ್ಟೇಬಲ್ ಇದ್ದಾರೆ ಸರ್, ಅವರೆಲ್ಲ ಬಂದು ನೋಡ್ಬೇಕು ಸರ್. ಮೈ ಮೇಲೆ ಕಾಕಿ ಹಾಕಿದವರು ಎಲ್ಲರೂ ಬಂದು ನೋಡ್ಬೇಕು ಸರ್. ದುಡ್ಡುಗೋಸ್ಕರ ಏನೇನು ಮಾಡಕ್ಕೆ ಕೊಟ್ಟಿದ್ರು ಅಂಥವ್ರೆಲ್ಲ ಬಂದು ನೋಡಿ ಸರ್. ಒಂದು ಒಳ್ಳೆ ಸಂದೇಶ ಇದೆ. ಮಕ್ಕಳ ಮುಂದಿನ ಪ್ರಜೆಗಳು ಸರ್, ಈ ದೇಶಕ್ಕೋಸ್ಕರ ದುಡಿಯೋ ಮಕ್ಕಳು ಸರ್, ಅಂಥವ್ರೆಲ್ಲ ಬಂದು ನೋಡಿ. ನಿಜವಾಗ್ಲೂ ಸರ್ ತುಂಬ ಚೆನ್ನಾಗಿದೆ ಸರ್. ಕಾಮ ದೃಷ್ಟಿಲಿರೋರು ಫಸ್ಟ್ ಬಂದು ನೋಡಿ ಸರ್, ತುಂಬ ಚೆನ್ನಾಗಿದೆ. ಇನ್ನೊಂದು ಸರ್, ಕನ್ನಡ ಮೂವಿನ ಕನ್ನಡದಲ್ಲಿ ಥಿಯೇಟರ್ ಬಂದು ನೋಡಿ ಸರ್, ಕನ್ನಡಿಗರ ಸಾರ್ವಭೌಮ. ಸಿನಿಮಾದಲ್ಲಿ ಹೀರೋ ಬಂದು ಫಸ್ಟ್ ಸಿನಿಮಾ ಬಂದು ಲವ್ ಸ್ಟೋರಿ ಇತ್ತು ಸಿನಿಮಾ. ಕಾಮಂಜೇರಿ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ಸರ್. ಸೆಕೆಂಡ್ ಹಾಫ್ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ರಕ್ಷಿತ್ ಶೆಟ್ಟಿ ಒಂದು ಬಂದು ಸರ್ ರೀಸೆಂಟಾಗಿ ಸಪ್ತಸಾಗರದ ಆಚೆ, ಅದಾದ್ಮೇಲೆ ಈ ಮೂವಿನ ಇಷ್ಟ ಆಗಿದೆ ಸರ್, ತುಂಬ ಚೆನ್ನಾಗಿದೆ ಸರ್. ಮಸ್ತಾಗಿದೆ ಫಿಲ್ಮ್ ಅಂತ ಅಲ್ಟಿಮೇಟ್ ಆಗಿದೆ ಸರ್. ಎಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ. ಹೊಸ ಹುಡುಗರು ಬಡವ್ರ ಮಕ್ಕಳನ್ನ ಮೇಲೆ ಎತ್ತಿಸ್ಬಿಡಿ ಅಷ್ಟೇ ಕೇಳ್ಕೊತೀನಿ. ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ ಸರ್, ಫಿಲ್ಮ್ ಸಖತ್ತಾಗಿದೆ. ಆ ಅಮ್ಮ ಉಳಿದಿದ್ರೆ ಚೆನ್ನಾಗಿತ್ತು. ಆ ಅಮ್ಮ ಸಂಸಾರ ಮಾಡಿಕೊಂಡು ಮಕ್ಕಳು ಮರಿ ಇದ್ದಿದ್ರೆ ಟೀಚರು ಭಾರಿ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ, ಆಮೇಲೆ ಸೆಂಟಿಮೆಂಟು, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟು. ತುಂಬ ಚೆನ್ನಾಗಿದೆ ಸರ್, ಎಲ್ಲರೂ ನೋಡ್ಬೋದು, ಸೂಪರ್ ಹಿಟ್ಟು. ತುಂಬ ಚೆನ್ನಾಗಿದೆ, ಹೀರೋ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ, ಸೂಪರ್ ಆಗಿದೆ, ಎಲ್ಲರೂ ನೋಡ್ಬೋದು ಫಿಲಿಮು. ಆಮೇಲೆ ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸಖತ್ತಾಗಿದೆ. ಚೆನ್ನಾಗಿದೆ ಸರ್, ನೋಡ್ಬೇಕು. ಆಕ್ಟಿಂಗ್ ತುಂಬ ಚೆನ್ನಾಗಿದೆ, ಸಾಂಗ್ಸ್ ತುಂಬ ಚೆನ್ನಾಗಿದೆ. ನೋಡ್ಬೋದು ಸರ್, ಫ್ಯಾಮಿಲಿ ಸಮೇತ ನೋಡ್ಬೋದು. ಸೂಪರ್ ಆಗಿ ಮಾಡಿದ್ದಾರೆ, ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಮತ್ತು ಹೆಣ್ಮಕ್ಳ ಮೇಲೆ ಇರ್ತಕ್ಕಂಥ ಕಾಳಜಿಗಳು ಹೇಗಿರುತ್ತೆ, ಇವತ್ತು ಆಗ್ತಕ್ಕಂಥ ಸಮಸ್ಯೆಗಳೇನು, ನಿಜವಾಗ್ಲೂ ನಿರ್ದೇಶಕರು ಅತ್ಯದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬ ಹೊಸಬ ನಿರ್ದೇಶಕರು ಯಾರು ಬರ್ತಾರೋ ದಯಮಾಡಿ ನಮ್ಮ ಚಲನಚಿತ್ರರಂಗದಲ್ಲಿ ಪ್ರತಿಯೊಬ್ಬ ನಿರ್ದೇಶಕರನ್ನ ಬೆಳೆಸಿ ಉಳಿಸಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರನ್ನೂ ಕೈ ಹಿಡಿರಿ. ತುಂಬ ಅತ್ಯದ್ಭುತವಾದಂಥ ಸಿನಿಮಾ, ಒಳ್ಳೆ ಸೂಪರ್ ಆಗಿದೆ, ಅಲ್ಟಿಮೇಟ್ ಸಿನಿಮಾ, ಎಲ್ಲರೂ ನೋಡಿ, ನನ್ನ ಒಂದು ಕೋರಿಕೆ ಇದೆ. ಸರ್ ಈ ಮೂವಿನಲ್ಲಿ ಚೈಲ್ಡ್ ಟ್ರಾಫಿಕಿಂಗ್ ಬಗ್ಗೆ ತೆಗೆದಿದ್ದಾರೆ, ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮಕ್ಕಳ ಎಚ್ಚರಿಕೆ ನೋಡ್ಕೊಳ್ಬೇಕು ಅನ್ನೋದು ಕೂಡ ಕೊಟ್ಟು ತೋರಿಸಿದ್ದಾರೆ. ಒಂದು ಮಿಡ್ಲ್ ಕ್ಲಾಸ್ದು ಸೋಷಿಯಲ್ ಇನ್ವಾಲ್ವ್ಮೆಂಟು, ಸಾಮಾಜಿಕ ಕಾಪಾಡ್ತಕ್ಕಂಥ ಜವಾಬ್ದಾರಿ ತೋರಿಸಿದೆ. ಹೀರೋ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಸಖತ್ತಾಗಿತ್ತು. ಥ್ರೂ ಔಟ್ ದ ಮೂವಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ರು, ಎಲ್ಲೋ ನಾವು ಗೆಸ್ ಮಾಡೋಕ್ಕಾಗಲಿಲ್ಲ, ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಅವ್ರದ್ದು ಸಖತ್ತಾಗಿತ್ತು ಹೀರೋದು. ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಯಾವ ರೀತಿಯಾದ ವರ್ಕ್ ಇರುತ್ತೆ, ಸ್ಟೇಷನಲ್ಲಿ ಯಾವ ರೀತಿಯಾದ ವರ್ಕ್ ಕೊಡ್ತಾರೆ, ಅದು ತುಂಬ ಇದೆ. ತಪ್ಪು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಸಿನಿಮಾ ನೋಡಿ ಹೆಂಗಿದೆ ಅಂತ. ಫಸ್ಟು ಒಂದು ಸಪ್ಲೈಯರ್ ಜೀವನದಲ್ಲಿ ಯಾವ ರೀತಿಯಾದ ಏನೇ ಆಗ್ಬೋದು, ಫ್ಯಾಮಿಲಿ ಸೆಂಟಿಮೆಂಟ್, ಎಮೋಷನ್, ಲವ್, ಸಪೋಸ್ ಏನೇ ಆಗಿರ್ಬೋದು, ಒಂದು ಚೆನ್ನಾಗಿರೋ ಜೀವನದಲ್ಲಿ ಒಂದು ಏನಾದರೂ ಆದರೆ ಅದು ಎಲ್ಲಿ ಗಂಟೆ ಹೋಗುತ್ತೆ ಅನ್ನೋದು ಸಿನಿಮಾ ಚೆನ್ನಾಗಿ ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ಇನ್ನೊಂದಂದರೆ ಕ್ಲೈಮ್ಯಾಕ್ಸ್ ಇಲ್ಲ. ಕ್ಲೈಮ್ಯಾಕ್ಸ್ ಬಂದು ನೀವು ಪಾರ್ಟ್ 2 ನೋಡ್ಬೇಕು. ನೀವು ಸೆಕೆಂಡ್ ಹಾಫ್ ಆದಮೇಲೆ ವೆಯ್ಟ್ ಮಾಡ್ತಾ ಇರ್ತೀರಾ, ಕ್ಲೈಮ್ಯಾಕ್ಸ್ ಇವಾಗ ಬರುತ್ತೆ ಅಂತ. ಆದರೆ ಕ್ಲೈಮ್ಯಾಕ್ಸ್ ಬರೋದೇ ನಿಮ್ಮ ಸೆಕೆಂಡ್ ಪಾರ್ಟ್ 2 ನೋಡೋ ಗೊತ್ತಾಗುತ್ತೆ ನಿಮ್ಗೆ ಏನಂತ. ಬಟ್ ಲಾಸ್ಟ್ನಲ್ಲಿ ಗೋಪಾಲ್ ಸರ್ ಆ್ಯಕ್ಟಿಂಗ್ ಅಂತೂ ಸಖತ್. ಅವ್ರು ಏನು ಮಾಡ್ತಾರೆ ಸರ್, ಗೋಪಾಲ್ ಸರ್ ನಿಜವಾಗ್ಲೂ ಗೋಪಾಲ್ ಸರ್ ಆ್ಯಕ್ಟಿಂಗ್ ನೋಡೋದು ಕಳೆದೋಗ್ಬಿಡ್ತಾರೆ, ಸಕ್ಕತ್ತಾಗಿದೆ. ಹೀರೋ ಮತ್ತು ಗೋಪಾಲ್ ಸರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಸಿನಿಮಾ ನೋಡಿ ಚೆನ್ನಾಗಿದೆ.